ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಐತಿಹಾಸಿಕವಾದ ಸಹೋದರತೆಯ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ರಕ್ಷಾ ಬಂಧನ ನಿಮಿತ್ತವಾಗಿ ಇಂದು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮಪತ್ನಿ ಹಾಗೂ ಕೆಪಿಸಿಸಿ ಸದಸ್ಯರು ಆದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಪೌರ ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸದಸ್ಯರಿಗೆ ರಾಖಿಯನ್ನ ಕಟ್ಟೋದ್ರ ಮುಖೇನ ಸಹೋದರತ್ವ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರಿಗೂ ಕೂಡ ರಾಖಿಯನ್ನ ಕಟ್ಟಿ ಅನಂತರ ಈ ರಕ್ಷಾ ಬಂಧನದ ಬಗ್ಗೆ ಮಾತನಾಡಿದ್ದಾರೆ. ಒಂದು ರೀತಿ ವಿಶ್ವ ರಕ್ಷಾ ಬಂಧನ ವಿಶೇಷವಾಗಿ ಒಂದು ರೀತಿ ಸಹೋದರತ್ವಕ್ಕಾಗಿ ಸಾಕಷ್ಟು ಒಂದು ರೀತಿ ಬಾಂಧವ್ಯ ಬೆಳೆಸಲಿಕ್ಕೆ ಒಂದು ರೀತಿ ರಕ್ಷಾ ಬಂಧನ ಅಂತಕ್ಕಂಥದ್ದು ಇದ್ದಿದೆ. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಕ್ರಾಂತಿನೆಲ ಕಿತ್ತೂರಿನ ಒಂದು ರೀತಿ ಎಂಕೆ ಹುಬ್ಬಳ್ಳಿ ಪಟ್ಟಣದ ಅಲ್ಲಿ ಸಹ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಒಂದು ರೀತಿ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮಪತ್ನಿ ಕೆಪಿಸಿಸಿ ಒಂದು ರೀತಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಬಂದು ಒಂದು ರೀತಿ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ಒಂದು ರೀತಿ ಅಲ್ಲಿರ್ತಕ್ಕಂಥ ಒಂದು ರಕ್ಷೆಯನ್ನು ವಿಶೇಷವಾಗಿ ರಕ್ಷಾಬಂಧನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಇದು ಒಂದು ರೀತಿ ಸಹೋದರತ್ವದ ಸಂಕೇತ. ಬನ್ನಿ ಈ ಬಗ್ಗೆ ಸ್ವತಃ ಅವ್ರೇನು ಹೇಳ್ತಾರೆ ಅನ್ನೋ ಬಗ್ಗೆ ಕೇಳೋಣ ಮತ್ತು ಇಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗಳದ್ದು ಹೇಳಿಕೆ ತಗೊಳ್ಳೋಣ. ಒಂದು ರೀತಿ ಎಂಕೆ ಹುಬ್ಬಳ್ಳಿ ಪಟ್ಟಣದ ಇತಿಹಾಸದಲ್ಲಿ ಒಂದು ರೀತಿ ಪೌರ ಕಾರ್ಮಿಕರಿಗೆ ಇದು ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಸಾಕಷ್ಟು ಅವ್ರಿಗೆ ಉತ್ತೇಜನಕಾರಿ ಮತ್ತು ಅವ್ರಿಗೆ ಸಬಲೀಕರಣ ಮಾಡಲಿಕ್ಕೆ ಇದೊಂದು ರೀತಿ ಒಳ್ಳೆಯ ಉದ್ದೇಶ. ಏನು ಹೇಳ್ತೀರಾ? ಇವತ್ತು ಕೇವಲ ಒಡ ಹುಟ್ಟಿದವರು ಅಷ್ಟೇ ಅಣ್ಣ ತಮ್ಮಂದಿರಲ್ಲ. ಇವತ್ತು ನಾವು ಮನಸ್ಸಿನಿಂದ ಯಾರಿಗೆ ಕರಿತೀವಲ್ಲ ಅವರೆಲ್ಲ ಅಣ್ಣ ತಮ್ಮಂದಿರು. ಎಲ್ಲ ಹೋದ ವರ್ಷ ನಾನು ಎಂಕೆ ಶುಗರ್ ಕಟ್ಟಿ ಎಲ್ಲ ನನ್ನ ಅಣ್ಣಂದ್ರ ಜೊತೆ ಎಲ್ಲ ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡಿ ಅದೇ ಈ ಸಲ ವಿಶೇಷವಾಗಿ ನಾವೇ ಯಾಕೆ ಇಲ್ಲಿ ಪಟ್ಟಣ ಪಂಚಾಯತಿ ಹೋಗಿ ನನ್ನ ನನ್ನ ರಕ್ಷಾ ಕಟ್ಟಿ ಅವ್ರ ಜೊತೆ ಇರ್ತೀನಿ ಅಂತ ಹೇಳಬೇಕು ಅಂತ ಒಂದು ನನಗೆ ಮನಸ್ಸಿದೆ. ಅದ್ರ ಸಲುವಾಗಿ ಇವತ್ತು ನಾನು ನೋಡಿದಂಥ ಪೌರ ಕಾರ್ಮಿಕರಂತಂದ್ರೆ ನಮ್ಮ ಪಟ್ಟಣ ಪಂಚಾಯತಿ ಮಕ್ಕಳು. ಯಾಕಂದರೆ ಅದು ಅಂಥ ಕರೋನಾ ಟೈಮ್ದಲ್ಲೂ ಹೋರಾಡಿದ್ರು. ವಿಶೇಷವಾಗಿ ಊರಾಗ ಒಂದು ಏನೋ ಆದರೆ ಬಂದಿದ್ರಂಥ ಪೌರ ಕಾರ್ಮಿಕರು ಅಂಥವ್ರ ಬಗ್ಗೆ ನಾವು ಕಾಳಜಿ ವಹಿಸ್ಕೋಬೇಕಾಗಿತ್ತು ನಮ್ಮದು ಒಂದು ಧರ್ಮ. ಅದಕ್ಕಾಗಿ ಇವತ್ತು ನಮ್ಮ ಮನೆಯವರೇ ಶಾಸಕರಿರುವುದರಿಂದ ಅವ್ರಿಗೆ ನಾವು ಒಂದು ರಕ್ಷೆಯನ್ನು ಕಟ್ಟಿ ನಾವು ಅವ್ರ ಬೆನ್ನು ಇದೀವಿ ಅಂತ ಹೇಳಿದ್ದು. ನಾನು ಇವತ್ತು ಒಂದು ರಕ್ಷೆ ಕವಚನ ಕಟ್ಟಿ ಅವ್ರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ನಾನು ಬಂದಿದ್ದೀನಿ. ಅವರು ಕೂಡ ನನಗೆ ಅಷ್ಟೇ ಪ್ರೀತಿ ಆಶೀರ್ವಾದವನ್ನು ಮಾಡಿದರು. ನಾನು ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸ್ತೀನಿ. ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳಿದೆ ಮೇಡಮ್. ಅವಕ್ಕೆಲ್ಲ ವಿಶೇಷವಾಗಿ ತಾವು ಸಹ ಒಂದು ರೀತಿ ಸರ್ಕಾರದ ಒಂದು ರೀತಿ ಇದು ಪೌರ ಕಾರ್ಮಿಕರಿಗೆ ಒಂದು ಸಹ ಸೂಕ್ತ ಸವಲತ್ತುಗಳು ಸಿಕ್ಕಿಲ್ಲ ಬೇರೆ ಕಡೆ ಇದೆ. ತಾವೇನಾದ್ರು ಎಂಕೆ ಹುಬ್ಬಳ್ಳಿ ಭಾಗದ ಪೌರ ಪರವಾಗಿ ಬಂದಿರ್ತೀರ ಅವ್ರ ಸಮಸ್ಯೆಗಳು ಪಟ್ಟಿ ಮಾಡಿ ಸಾಧ್ಯ ಬಂದಿದ್ದಿಲ್ಲ. ಸಹೋದರಿಯಾಗಿ ಎಂಕೆ ಹುಬ್ಬಳ್ಳಿ ಪಟ್ಟಣದ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗಳಿಗೆ ವಿಶೇಷವಾಗಿ ಮೇಡಮ್ ಅವರು ಬಂದು ರಕ್ಷಾಬಂಧನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಇದು ಇತಿಹಾಸದಲ್ಲೇ ಮೊದಲು ಘಟನೆ. ಇದು ಯಾರೂ ಮಾಡಿಲ್ಲ. ಏನನ್ಸ್ತದೆ? ವಿಶೇಷವಾಗಿ ಇವತ್ತು ರಕ್ಷಾಬಂಧನ ದಿವಸ ಯಾವುದೇ ಒಂದು ಹಬ್ಬವನ್ನು ಪೌರ ಕಾರ್ಮಿಕರ ಜೊತೆಗೆ ಸಂಸ್ಥೆ ಪಟ್ಟಣ ಪಂಚಾಯತಿಯವ್ರ ಜೊತೆಗೆ ಇದು ಮೊದಲನೇ ಬಾರಿಗೆ ನನ್ನ ಸೇವಾ ಅವಧಿಯಲ್ಲಿ ಅವಿಸ್ಮರಣೀಯ ಕ್ಷಣ ಅಂತ ತಿಳಿಯಿದೆ. ಯಾಕಂದರೆ ಇಲ್ಲಿವರೆಗೆ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಅಂತಂದರೆ ಅಲ್ಲೆಲ್ಲ ಯಾರೂ ಆಗಲಿ ಇಂಥ ವಿಶೇಷ ಹಬ್ಬಗಳ ದಿನದಲ್ಲಿ ಸಮಸ್ಯೆಗಳನ್ನು ನಮಗೆ ಹೇಳ್ಕೊತ ನಮಗೆ ಬೆಳಗಿಂದ ಸಂಜೆ ಮಟ್ಟ ಫೋನ್ ಮಾಡ್ತಾರೆ. ಅದು ಗಲೀಜು, ಅಲ್ಲಿ ಕಸ ಇತ್ತಿಲ್ಲ, ಇಲ್ಲಿ ಕಸ ಇತ್ತಿಲ್ಲ, ಅಲ್ಲಿ ಈ ಥರ ಇದೆ, ಏನು ಮಾಡ್ತೇವೆ ಆಫೀಸಲ್ಲಿ ಈ ಥರ ಮಾತುಗಳು ಕೇಳಿದ್ದೇನೆ ಹೊರತು ಈ ಥರ ನಮ್ಮ ಪೌರ ಕಾರ್ಮಿಕರ ಜೊತೆ ಕಸ ಸ್ವಚ್ಛತೆ ಮಾಡೋರ, ಊರಿನ ಕಸ ಬಳಿದು ಗಟಾರಿ ಸ್ವಚ್ಛತೆ ಮಾಡುವಂಥ ನಮ್ಮಂಥವ್ರ ಜೊತೆಗೆ ಬಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅವಿಸ್ಮರಣೀಯ ಕ್ಷಣ. ನಾನು ಇದು ಎಂದಿಗೂ ನನ್ನ ಸೇವಾವಧಿಯಲ್ಲಿ ಮರೆಯಲಾರಂಥ ಕ್ಷಣ. ಯಾಕಂದರೆ ಎಲ್ಲರೂ ನಮ್ಮನ್ನು ಕೀಳಾಗಿ ಅಂದರೆ ಕಸದವರು ಅಂತೇಳಿ ಕರೀತಾರೆ ಹೊರತು ಕಸ ಸ್ವಚ್ಛತೆ ಮಾಡೋರು ಅಂತ ಕೇಳಿದ್ದು ನಾನು ಎಲ್ಲೂ ಕೇಳಿಲ್ಲ ಇದುವರೆಗೂ. ಏನಾದರೂ ಹೇಳಿದ್ಲೇ ಅದನ್ನು ನಾವು ಸ್ವೀಕರಿಸ್ತೀವಿ. ಆದರೂ ನಮ್ಮ ಕೆಲಸ ಮಾತ್ರ ನಾವು ಮುಂದುವರಿಸ್ತೀವಿ. ನಿಮ್ಮ ವಿಶ್ವಾಸನ ಮೇಡಮ್. ಈ ಸಂದರ್ಭದಲ್ಲಿ ಮುಖಂಡರು ಆದ ಮುದ್ದಪ್ಪ ಸಕ್ರೆನವರ್, ಪುಟ್ಟು ಪಟ್ಟಣ ಶೆಟ್ಟಿ ಸೇರಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.